ಫ್ರೆಂಡ್, ಗುಜರಾತ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೆದಂಥ ಈ ಒಂದು ಪಂದ್ಯ ಫಸ್ಟ್ ಟಾಸ್ ಗೆದ್ದ ಲಕ್ನೋ ತಂಡ ಬಾಲಿಂಗ್ ಆಯ್ಕೆ ಮಾಡ್ತು. ರಿಷಬ್ ಪಂತ್ ಪ್ಲ್ಯಾನ್ ಕರೆಕ್ಟೇ ಇತ್ತು. ಇಲ್ಲಿ ಬಾಲಿಂಗ್ ಆಯ್ಕೆ ಮಾಡಿಕೊಂಡು ಇಲ್ಲಿ ಜಿ ಟಿ ಅವರು ಬ್ಯಾಟಿಂಗ್ ಬಂದರು. ಜಿ ಟಿಗೆ ಚೆನ್ನಾಗಿರುವಂಥ ಆರಂಭನೇ ಸಿಕ್ತು. ಸಾಯಿ ಸುದರ್ಶನ್ 56, ಅದೇ ಶುಭ್ಮನ್ ಗಿಲ್ 60 ರನ್. ಇವರೊಂದು ಪಾರ್ಟ್ನರ್ಶಿಪ್ ಚೆನ್ನಾಗಿರುವಂಥ ಪಾರ್ಟ್ನರ್ಶಿಪ್ ಇತ್ತು. ಇವರು ಔಟ್ ಆದ ಮೇಲೆ ಯಾರು ಕೂಡ ಅಂತ ಚೆನ್ನಾಗಿರುವಂಥ ರನ್ ಮಾಡಲಿಲ್ಲ. ಒಬ್ಬರು 27 ರನ್ನು, ಒಂದು 10, 5, 2 ಮಾಡಿಕೊಂಡು ಟೋಟಲ್ ಆಗಿ ಲಕ್ನೋ ಸೂಪರ್ ಜೈಂಟ್ಸಿಗೆ 180 ರನ್ ಟಾರ್ಗೆಟ್ ಕೊಟ್ಟರು. ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದ ಲಕ್ನೋ ತಂಡ ಮಾರ್ಕ್ರಮ್ 58, ಹಾಗೆ ಈ ಜೊತೆಗೆ ನಿಕೋಲಸ್ ಪೂರನ್ 61. ಈ ಒಂದು ಸೀಸನ್ನಲ್ಲಿ ನಿಕೋಲಸ್ ಪೂರನ್ ಆಟ ಎಲ್ಲ ಮ್ಯಾಚ್ನಲ್ಲೂ ಕೂಡ ಚೆನ್ನಾಗಿರುವಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ. ಆರೆಂಜ್ ಕ್ಯಾಪು ಕೂಡ ಇವ್ರ ಹತ್ರನೇ ಇದೆ. ಟೋಟಲ್ ಆಗಿ ಈ ಒಂದು ಮ್ಯಾಚು ಇವರೊಂದು ಇಬ್ಬರು ಚೆನ್ನಾಗಿರುವಂಥ ಆರಂಭ ಸಿಕ್ಕಿದ್ದಕ್ಕೆ ಟೋಟಲ್ ಆಗಿ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಂತು. ಆಮೇಲೆ ಬಂದ ಹಿಂದುಳಿದ ಬ್ಯಾಟ್ಸ್ಮನ್ಸ್ಗಳು ಅವರು ಕೂಡ ಫಿನಿಶಿಂಗ್ ಮಾಡಿಕೊಂಡ್ರು. ಈ ಒಂದು 6 ವಿಕೆಟಿಂದ ಈ ಒಂದು ಮ್ಯಾಚ್ ಗೆದ್ದಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಸ್ವಲ್ಪ ಚೇತರಿಸ್ಕೊಂಡಿದೆ ಲಕ್ನೋ ತಂಡ. ಈಗ ಜಿ ಟಿ ತಂಡ ಟಾಪ್ನಲ್ಲಿತ್ತು, ಸ್ವಲ್ಪ ಅವರು ಸ್ಟಾಪ್ ಹಾಕಿದೆ. ಯಾಕಂದರೆ ಪಾಯಿಂಟ್ ಟೇಬಲಲ್ಲಿ ಟಾಪ್ ಇದ್ದರು, ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ರೇಂಜ್ ಅವ್ರದ್ದು. ಈಗ ಲಕ್ನೋದವರು ಒಂದು ರೇಂಜಿಗೆ ಪಾಯಿಂಟ್ ಟೇಬಲಲ್ಲಿ ಟಾಪ್ಗೆ ಹೋಗ್ತಾ ಇದ್ದಾರೆ. ಫ್ಯಾನ್ ಟೋಟಲ್ ಆಗಿ ಈ ಒಂದು ಮ್ಯಾಚು 6 ವಿಕೆಟಿಂದ ಲಕ್ನೋ ಸೂಪರ್ ಜೈಂಟ್ಸ್ ಗೆದ್ದಿದೆ. ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಇಲ್ಲಿ ಪಕ್ಕ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾಗಿ ಚೇಸಿಂಗ್ ಮಾಡಿದರೆ ಗೆಲ್ಲುವಂಥ ಚಾನ್ಸಸ್ ಭಾಳ ಇದೆ ಅಂತ ಹೇಳಿದ್ದೆ. ಅದೇ ರೀತಿ ಕೂಡ ಇಲ್ಲಿ ಲಕ್ನೋ ತಂಡದವರು ಚೇಸಿಂಗ್ ಮಾಡಿದರು. ಯಾವುದೇ ಒಂದು ರಿಸ್ಕ್ ತೊಗೊಳ್ದೆ ಇನ್ನೂ ಕೂಡ 3 ಬಾಲು ಉಳಿಸಿದ್ರು. ಅಷ್ಟಲ್ಲೇ ಟಾರ್ಗೆಟ್ ರೀಚ್ ಮಾಡಿಕೊಂಡ್ರು. ಇವ್ರಿಗೆ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಆರಾಮಾಗಿ ಈ ಒಂದು ಮ್ಯಾಚ್ ಗೆದ್ದಿದೆ ಲಕ್ನೋ ಸೂಪರ್ ಜೈಂಟ್ ತಂಡ. ಈ ಒಂದು ಮ್ಯಾಚ್ ನೋಡಿ ನಿಮ್ಗೆ ಏನಿಸ್ತದೆ ಕಮೆಂಟ್ ಮೂಲಕ ತಿಳಿಸಿ. ಆಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯನ ಟೇಕ್ ಕೇರ್. ಬಾಯ್.